पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮೆಲ್ಲರಿಗೂ ಆಯುಸ್ಸು ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೇನೆ. ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲ್ನ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರಿಯ ಬಂಧುಗಳಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯವನ್ನು ಕರುಣಿಸೋದಷ್ಟೇ ಅಲ್ಲದೆ ಸ್ಥಿರವಾದಂಥ ಉದ್ಯೋಗವನ್ನು ಆದಾಯನ ಶ್ರೀ ಗುರು ಶಿರಡಿ ಸಾಯಿಬಾಬರ ಸಮೇತವಾಗಿ ನನ್ನ ಆರಾಧ್ಯ ದೇವಿಯಾಗಿರ್ತಕ್ಕಂಥ ಪ್ರತ್ಯಂಗಿರಾ ದೇವಿ ನೀಡಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಈ ಒಂದು ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಯಾರ್ಯಾರು ಕೇಳ್ತಿದ್ದೀರಾ, ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರ್ಯಾರು ಈ ಒಂದು ವಿಚಾರವನ್ನು ಆನಂದವನ್ನು ಪಡ್ಕೊತಾ ಇದ್ದೀರಾ ಕೇಳಿ ತಮ್ಮ ಬಂಧು ಮಿತ್ರರಿಗೆ, ಸ್ನೇಹಿತರಿಗೆ ಇದನ್ನು ಶೇರ್ ಮಾಡೋದ್ರ ಮೂಲಕ ನಮಗೆ ಸಹಕರಿಸಬೇಕಾಗಿ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ನೇರವಾಗಿ ವಿಚಾರಕ್ಕೆ ಬಂದು ಬಿಡೋಣ. ಸತ್ಯನಾರಾಯಣ ಸ್ವಾಮಿ ವ್ರತಕಥೆ ಅನ್ನೋದು ಇಡೀ ಭೂಲೋಕದೆಲ್ಲ ಅತ್ಯಂತ ಜನಪ್ರಿಯವಾದಂತಹ, ಜನಗಳ ಮನಸ್ಸನ್ನು ಮೆಚ್ಚಿರ್ತಕ್ಕಂತಹ, ವಿಶೇಷವಾದಂಥ ಕೋರಿದ ಇಷ್ಟಾರ್ಥಗಳನ್ನೆಲ್ಲ ಕೊಡ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ವ್ರತಕಥೆಯಾಗಿರ್ತದೆ. ಹಾಗಾಗಿ ಯಾರು ಈ ಸತ್ಯನಾರಾಯಣ ಸ್ವಾಮಿ ವ್ರತಕಥೆಯನ್ನು ಆಚರಿಸ್ತಾರೋ ಅವರು ಯಾವುದೇ ರೀತಿಯ ದಾರಿದ್ರ್ಯತನವನ್ನು ಒಳಗೊಂಡಿದ್ದರೆ, ಅನಾರೋಗ್ಯ ಸಮಸ್ಯೆಗಳನ್ನು ಒಳಗೊಂಡಿದ್ದರೆ, ಶತ್ರುಬಾಧೆಗಳನ್ನು ಒಳಗೊಂಡಿದ್ದರೆ, ಸಂಕಷ್ಟಗಳಿಂದ ಕೂಡಿದರೆ, ರೋಗ ರುಜಿನಗಳಿಂದ ಕೂಡಿದರೆ, ಕೌಟುಂಬಿಕ ಸಮಸ್ಯೆಗಳನ್ನು ಕೂಡಿದರೆ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾದಂಥ ಒಂದು ಏಕೈಕವಾದಂಥ ಶೀಘ್ರ ಫಲಪ್ರದವಾದಂತಹ ಒಂದು ವ್ರತ ಇದ್ದರೆ ಅದನ್ನು ಸತ್ಯನಾರಾಯಣ ಸ್ವಾಮಿ ವ್ರತಕಥೆ ಅಂತ ಕರೀತಾರೆ. ಅಂಥ ಸತ್ಯನಾರಾಯಣ ಸ್ವಾಮಿ ವ್ರತಕಥೆಯಲ್ಲಿ 5 ಕಥೆಗಳು ಬರ್ತವೆ. ಒಂದೊಂದು ಕಥೆಯೂ ಸಹ ಒಂದೊಂದು ರೀತಿಯ ಜೀವನ ಪಾಠವನ್ನು ಹೇಳ್ಕೊಡ್ತಕ್ಕಂತಹ, ಜೀವನದ ಒಂದು ಸಾರಾಂಶವನ್ನು ಹೇಳ್ಕೊಡ್ತಕ್ಕಂಥ ಕಥೆಗಳಾಗಿರ್ತದೆ. ತುಂಬ ವಿಡಿಯೋನ ಲ್ಯಾಗ್ ಮಾಡದೆ ಸ್ಪಷ್ಟವಾಗಿ ಎಲ್ಲರ ಮನಸ್ಸು ಮುಟ್ಟೋ ರೀತಿಯಲ್ಲಿ ಚಿಕ್ಕದಾಗಿ ಚೊಕ್ಕವಾಗಿ ಹೇಗೆ ಹೇಳಲಿಕ್ಕೆ ಸಾಧ್ಯನೋ ಹಾಗೆ ಈ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು 2 ಭಾಗಗಳಾಗಿ ವಿಂಗಡಿಸ್ತೀನಿ. ಮೊದಲನೇ ಭಾಗದಲ್ಲಿ ಮೊದಲನೇ ಕಥೆಯನ್ನು, ಎರಡನೇ ಕಥೆಯನ್ನು, ಎರಡನೇ ಭಾಗದಲ್ಲಿ 2, 3, 4ನೇ ಕಥೆಯನ್ನು ಅಥವಾ 5ನೇ ಕಥೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ. ಈ ಮೊದಲನೇ ಕಥೆಯಲ್ಲಿ, ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯ ಮೊದಲನೇ ಕಥೆಯಲ್ಲಿ ಹಲವಾರು ಋಷಿಮುನಿಗಳೆಲ್ಲ ಒಂದು ಕಡೆ ಕೂತಿರ್ತಾರೆ. ಅಲ್ಲಿ ಅವರವರ ಮಧ್ಯೆ ಒಂದು ವಾಗ್ವಾದ ಪ್ರಾರಂಭವಾಗ್ತದೆ, ಡಿಸ್ಕಸ್ ಸ್ಟಾರ್ಟ್ ಆಗ್ತದೆ. ಅಂಥ ಡಿಸ್ಕಸ್ ಸಂದರ್ಭದಲ್ಲಿ ಶೌನಕಾದಿ ಮಹಾಮುನಿಗಳು ಈ ಒಂದು ವ್ರತಕಥೆಯ ಮೊದಲನೇ ಕಥೆಯನ್ನು ಪ್ರಾರಂಭವನ್ನು ಮಾಡ್ಕೊತಾರೆ. ನೇರವಾಗಿ ವಿಚಾರಕ್ಕೆ ಬಂದ್ಬೇಡ. ಹೀಗೆ ಮೊದಲನೇ ಕಥೆಯಲ್ಲಿ ನಾರಾಯಣರಿಗೆ ತುಂಬ ಇಷ್ಟವಾಗಿರ್ತಕ್ಕಂತಹ, ನಾರಾಯಣರ ಪ್ರೀತಿ ಪಾತ್ರಕ್ಕೆ ಒಳಗಾಗಿರ್ತಕ್ಕಂತಹ ನಾರದರಿಗೂ ತುಂಬ ಇಷ್ಟವಾಗಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಅದು ಶ್ರೀಮನ್ನಾರಾಯಣರು. ಯಾವಾಗಲೂ ಅವರ ಒಂದು ದೇಹದ ಮೇಲೆ ತಂಬೂರಿಯನ್ನು ಹಾಕ್ಕೊಂಡು ನಾರಾಯಣ 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 ಅಂತ ಶ್ರೀಮನ್ನಾರಾಯಣನ ಪ್ರಾರ್ಥನೆಯನ್ನು ಮಾಡ್ತದೆ. ಆ ನಾರಾಯಣರ ನಾಮ ಜಪವನ್ನು ಮಾಡೋದ್ರಲ್ಲಿ ಅವ್ರಿಗೇನೋ ಒಂದು ಆನಂದ. ಶ್ರೀಮನ್ನಾರಾಯಣರ ನಾಮ ಜಪವನ್ನು ಮಾಡೋದ್ರಿಂದ ಎಲ್ಲ ರೀತಿಯ ಯಶಸ್ಸು ಸಿಗುತ್ತೆ ಅಂತ ಅವ್ರಿಗೊಂದು ಬಲವಾದ ನಂಬಿಕೆ. ಹೀಗಿರ್ತಕ್ಕಂತಹ ನಾರದರು ಏನು ಮಾಡ್ತಾರೆ ಅಂತಂದರೆ, ಇಡೀ ಎಲ್ಲ ಲೋಕಗಳನ್ನು, ಸತ್ಯಲೋಕವನ್ನು ಹಿಡಿದು, ಭೂಲೋಕವನ್ನು ಹಿಡಿದು, ಪಾತಾಳ ಲೋಕವನ್ನು ಹಿಡಿದು ಎಲ್ಲ ಲೋಕಗಳನ್ನು ಪ್ರದಕ್ಷಿಣೆಯನ್ನು ಮಾಡಬೇಕು. ಯಾವ್ಯಾವ ಲೋಕದಲ್ಲಿ ಏನು ನಡೀತಾ ಇದೆ ಅದನ್ನು ತಿಳ್ಕೋಬೇಕು ಅಂತ ಅವ್ರಿಗೊಂದು ಕುತೂಹಲ ಉಂಟಾಗ್ತದೆ. ಹಾಗಾಗಿ ಎಲ್ಲ ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ನಾರದರು ಏನು ಮಾಡ್ತಾರೆ ಅಂದರೆ, ಮೊದಲು ಸತ್ಯಲೋಕಕ್ಕೆ ಹೋಗ್ತಾರೆ, ಆಮೇಲೆ ಕೈಲಾಸಕ್ಕೆ ಹೋಗ್ತಾರೆ, ಪಾತಾಳ ಲೋಕಕ್ಕೆ ಹೋಗ್ತಾರೆ, ಅಂತಿಮವಾಗಿ ಭೂಲೋಕಕ್ಕೆ ಬಂದು ಇಡೀ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಪರಿಸ್ಥಿತಿಗಳನ್ನು, ಮನುಷ್ಯರ ಎಲ್ಲ ಆಗು ಹೋಗುಗಳನ್ನು ಅತ್ಯಂತ ಸೂಕ್ಷ್ಮ ರೀತಿಯಲ್ಲಿ ವೀಕ್ಷಣೆಯನ್ನು ಮಾಡಿದ ನಂತರದಲ್ಲಿ ಶ್ರೀಮನ್ನಾರದರಿಗೆ ಏನು ಅನ್ನಿಸ್ತದೆ ಅಂತಂದರೆ, ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಮಾನವರು ಅವರ ಪೂರ್ವ ಜನ್ಮದ ಕರ್ಮಫಲಗಳಿಂದ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಫಲಗಳ ಆಧಾರದ ಮೇಲೆ ಹಲವಾರು ರೀತಿಯ ರೋಗ ರುಜಿನಗಳನ್ನು, ಶತ್ರುಬಾಧೆಗಳನ್ನು, ಸಂಕಷ್ಟಗಳನ್ನು, ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು, ಉದ್ಯೋಗ ಜೀವನದಲ್ಲಿ ಸಮಸ್ಯೆಗಳನ್ನು, ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬ ಮನುಷ್ಯನ ಜೀವನದಲ್ಲಿ ಏನೇನು ಅವಮಾನಗಳು, ಅಪಮಾನಗಳು, ನಿಂದನೆಗಳು, ಕಷ್ಟಗಳನ್ನು ಎದುರಿಸ್ತಾ ಇದ್ದಾನೋ ಅದೆಲ್ಲದಕ್ಕೂ ಮುಖ್ಯವಾದಂಥ ಕಾರಣ ಏನಪ್ಪ ಅಂತಂದರೆ, ಆತ ಈ ಜನ್ಮದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಕರ್ಮಫಲಗಳು ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕೆಟ್ಟ ಕರ್ಮಫಲಗಳೇ ಕಾರಣ. ಹಾಗಾಗಿ ದೊಡ್ಡವರು ಹೇಳ್ತಾ ಇರ್ತಾರೆ, ಅವ್ನು ಮಾಡಿದ ಕರ್ಮ ಅವನು ಅನುಭವಿಸ್ತಾ ಇದ್ದಾನೆ. ಈ ಒಂದು ವರ್ಡ್ನ ಕೇಳಿರ್ತಾರೆ, ಕರ್ಮ ಅನ್ನೋ ವರ್ಣ. ಯಾರಿಗೆ ಒಂದು ಕೆಟ್ಟ ಕರ್ಮಫಲ ಕಾಡ್ತಾ ಇರ್ತದೋ ಅವರು ಎಲ್ಲ ರೀತಿಯಲ್ಲೂ ಒಂದು ಜೀವನವನ್ನು ಆಸ್ವಾದಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಕಷ್ಟಗಳನ್ನು ಎದುರಿಸ್ತಾ ಇರ್ತಾರೆ. ಈ ಒಂದು ವಿಚಾರವನ್ನು ತಿಳ್ಕೊಡತಕ್ಕಂತಹ ನಾರದರು ಹೀಗೆ ಮನುಷ್ಯರು ಅವರು ಮಾಡಿರ್ತಕ್ಕಂಥ ಎಲ್ಲ ಕರ್ಮಫಲಗಳನ್ನು ಕಳ್ಕೊಂಡು ಒಂದು ಶುಭ ಕರ್ಮಫಲಗಳನ್ನು ತಮ್ಮ ಕಡೆಗೆ ಸೆಳ್ಕೊಂಡು ಹೇಗೆ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಆಗ. ಆಗ ನಾರದರಿಗೆ ಅನಿಸುತ್ತೆ, ಈ ಮನುಷ್ಯರು ಮಾಡಿಕೊಡಿರ್ತಕ್ಕಂಥ ಎಲ್ಲ ಕೆಟ್ಟ ಕರ್ಮಫಲಗಳನ್ನು ನಿರ್ವಹಣೆಯನ್ನು ಮಾಡ್ಕೊಳ್ಳಿಕ್ಕಂಥ ಶಕ್ತಿ
ನನಗಿಲ್ಲ, ಆ ಸಲಹೆಯನ್ನು ಕೊಡ್ತಕ್ಕಂಥ ಶಕ್ತಿ ನನಗಿಲ್ಲ. ಹಾಗಾಗಿ ನನ್ನ ಪಿತೃ ಸ್ವರೂಪಿಯಾಗಿರ್ತಕ್ಕಂಥ, ತಂದೆ ಸ್ವರೂಪಿಯಾಗಿರ್ತಕ್ಕಂಥ, ನನ್ನ ಆರಾಧ್ಯ ದೇವನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನ ಬಳಿಗೆ ಹೋಗಬೇಕು. ಶ್ರೀಮನ್ನಾರಾಯಣರನ್ನು ಭೇಟಿಯನ್ನು ಮಾಡಿ ಶ್ರೀಮನ್ನಾರಾಯಣರಿಂದನೇ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೋಬೇಕು ಅಂತ ಅವ್ರಿಗೊಂದು ಆಸೆ ಉಂಟಾಗ್ತದೆ. ಅಂಥ ಸಂದರ್ಭದಲ್ಲಿ ನೇರವಾಗಿ ಅವರು ಸತ್ಯಲೋಕಕ್ಕೆ ಹೋಗ್ತಾರೆ. ಸತ್ಯಲೋಕಕ್ಕೆ ಹೋಗಿ ಅಲ್ಲಿ ಕಮಲಾಪತಿಯಾಗಿರ್ತಕ್ಕಂಥ ಶಂಖ, ಚಕ್ರ, ಗದೆ, ವನಮಾಲೆಗಳಿಂದ ಕೂಡಿರ್ತಕ್ಕಂಥ ಅತ್ಯಂತ ಶೋಭಾಯಮಾನವಾಗಿರ್ತಕ್ಕಂಥ ತೇಜೋಮಯವಾಗಿರ್ತಕ್ಕಂಥ ಕೋಟಿ ಸೂರ್ಯರ ಬೆಳಕನ್ನು ಹೊರಗಡೆ ಚಿಮ್ಮಲಿಕ್ಕಂಥ ಅಷ್ಟೊಂದು ಒಂದು ಆಕರ್ಷಣಾ ಸ್ವಭಾವವನ್ನು ಒಳಗೊಂಡಿರ್ತಕ್ಕಂಥ ಶ್ರೀಮನ್ನಾರಾಯಣರನ್ನು ಕಂಡು ನಾರದರು ಆನಂದ ಚಿತ್ತದಿಂದ ಹಲವಾರು ರೀತಿಯಲ್ಲಿ ಅವ್ರನ್ನ ಹಾಡಿ ಹೊಗಳ್ತಾರೆ. ನಾರಾಯಣರನ್ನ ಈಗ ಅವರ ಹಾಡುಗಳ ಮೂಲಕ, ಅವರ ಪ್ರೀತಿ ವಿಶ್ವಾಸದ ಮೂಲಕ ಮನ ಮೆಚ್ಚಿಸ್ಬಿಡ್ತಾರೆ. ಆಗ ಶ್ರೀಮನ್ನಾರಾಯಣರಿಗೆ ಮನಸ್ಸಲ್ಲಿ ಏನೋ ಒಂದು ಕುತೂಹಲ ಉಂಟಾಗ್ತದೆ. ಯಾಕೆ ನಾರದರು ನನ್ನ ಇಷ್ಟ ಹಾಡಿ ಹೊಗಳ್ತಾ ಇದ್ದಾರೆ, ಯಾಕೆ ನನ್ನ ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ದಾಗ ನೇರವಾಗಿ ಶ್ರೀಮನ್ನಾರಾಯಣರು ನಾರದರನ್ನ ಕೇಳ್ತಾರೆ, ಇಷ್ಟೆಲ್ಲ ನನ್ನ ಹಾಡಿ ಹೊಗಳ್ತಾ ಇದೆಯಾ ಅಂದರೆ ಮಗು, ನಿನ್ನ ಮನಸ್ಸಲ್ಲಿ ಏನೋ ಒಂದು ಅಭಿಷ್ಟ ಇದೆ. ಹಾಗಾಗಿ ಆ ಏನು ನಿನ್ನ ಅಭಿಷ್ಟೆ ಅಂತ ಹೇಳಿದ್ದೆ ಆದರೆ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದ್ದರೆ ಅದಕ್ಕೆ ಖಂಡಿತ ನಾನು ಪರಿಹಾರ ಕೊಡ್ತೀನಿ ಅಂತ ಶ್ರೀಮನ್ನಾರಾಯಣರು ನಾರದರಿಗೆ ಹೇಳ್ತಾರೆ. ಆಗ ನಾರದರು ಏನು ಮತ್ತೆ ನಾರಾಯಣರಿಗೆ ಹೇಳ್ತಾರೆ, ಈಗ ನಾನು ಭೂಲೋಕದೆಲ್ಲ ಪ್ರದಕ್ಷಿಣೆ ಮಾಡ್ಕೊಬಂದೆ. ಅಲ್ಲಿ ಮನುಷ್ಯರು ಎದುರಿಸ್ತಾ ಇರ್ತಕ್ಕಂಥ ಹಲವಾರು ಸಂಕಷ್ಟಗಳು, ಅವಮಾನಗಳು, ಅಪಮಾನಗಳು, ನಿಂದನೆಗಳಿಗೆಲ್ಲ ಅವರ ಕರ್ಮಫಲನೇ ಕಾರಣ. ಹಾಗಾಗಿ ಆ ಕರ್ಮಫಲಗಳನ್ನು ನಿವಾರಣೆ ಮಾಡ್ತಕ್ಕಂಥ ಯಾವುದಾದ್ರೂ ಒಂದು ದಾರಿಯನ್ನು ತೋರಿಸ್ಬೇಕು ತಂದೆ. ಆ ಮನುಷ್ಯರಿಗೆಲ್ಲ ಒಂದು ಉತ್ತಮವಾದ ಜೀವನವನ್ನು ಕೊಡಬೇಕು. ಅದರಿಂದ ಎದುರಿಸ್ತಾ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಂದ ಅವ್ರನ್ನ ಹೊರಗಡೆ ತರಲಿಕ್ಕೆ ಒಂದು ದಾರಿಯನ್ನು ತೋರಿಸ್ಬೇಕು. ಹಾಗಾಗಿ ಅಂತಹ ದಾರಿಯನ್ನು ತೋರಿಸ್ಲಿಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಹಾಗಾಗಿ ನಿನ್ನಲ್ಲಿ ಬಂದಿದ್ದೀನಿ ಅಂತ ನಾರದರು ನಾರಾಯಣರಿಗೆ ಹೇಳ್ತಾರೆ. ತುಂಬ ಸಂತುಷ್ಟರಾದಂಥ, ತುಂಬ ಸಂತೋಷವನ್ನುವಂತಹ ಶ್ರೀಮನ್ನಾರಾಯಣರು ನಾರದರಿಗೆ ಹೇಳ್ತಾರೆ, ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ ಇರ್ತಕ್ಕಂಥ ನಿನಗೂ ಸಹ ಈ ಒಂದು ಫಲಪ್ರಾಪ್ತಿ ಇರ್ತದೆ. ಹಾಗಾಗಿ ಈ ಎಲ್ಲ ಮನುಷ್ಯರ ಆ ಕರ್ಮಫಲಗಳನ್ನು ಕಳ್ಕೊಳ್ಳಿಕ್ಕೆ, ಪೂರ್ವಜನ್ಮದ ಕೆಟ್ಟ ಕರ್ಮಫಲಗಳನ್ನು ಕಳ್ಕೊಳ್ಳಿಕ್ಕೆ ಒಂದು ವಿಧಾನ ಇದೆ. ಆ ವಿಧಾನ ಏನಪ್ಪ ಅಂದರೆ ಸತ್ಯದೇವರ ದಾರಿಯಲ್ಲಿ ನಡಿಬೇಕು. ಯಾರು ಶ್ರದ್ಧೆ ಭಕ್ತಿಯಿಂದಾಗಿ ನಂಬಿಕೆಯನ್ನಿಟ್ಟು ಶ್ರೀಮನ್ನಾರಾಯಣರ ಸತ್ಯದೇವರ ದಾರಿಯಲ್ಲಿ ನಡೆದರೆ ಅವರೆಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗುತ್ತೆ, ಅವ್ರದ್ದು ಎಲ್ಲ ರೋಗ ರುಜಿನಗಳು ನಿವಾರಣೆಯಾಗುತ್ತೆ ಅಂತ ಶ್ರೀಮನ್ನಾರಾಯಣರು ನಾರದರಿಗೆ ಹೇಳ್ತಾರೆ. ನಾರದರಿಗೆ ಏನು ಮತ್ತೆ ನಾರಾಯಣರು ಪ್ರಶ್ನೆ ಮಾಡಿದ್ದಾರೆ, ಯಾವುದದು ಸತ್ಯದೇವರ ದಾರಿ, ಹೇಗೆ ಸತ್ಯದೇವರ ದಾರಿಯಲ್ಲಿ ನಡಿಬೇಕು, ಹೇಗೆ ಸತ್ಯದೇವರ ಕೃಪಾ ಕಟಾಕ್ಷ ಒಳಗಾಗಬೇಕು ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಶ್ರೀಮನ್ನಾರಾಯಣರಿಗೆ ನಾರದರಿಗೆ ಹೇಳ್ತಾರೆ, ಶ್ರದ್ಧೆ ಭಕ್ತಿಯಿಂದ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಶ್ರೀಮನ್ನಾರಾಯಣರಿಗೆ ಪ್ರೀತಿಯಾಗಿರ್ತಕ್ಕಂಥ ಸತ್ಯನಾರಾಯಣ ಸ್ವಾಮಿ ವ್ರತಕಥೆಯನ್ನು ಆಚರಿಸಿದ್ದೇ ಆದರೆ ಅವರ ಮನೆಯಲ್ಲಿ ಒಂದು ಉತ್ತಮವಾದ ವೇದಿಕೆಯನ್ನು ತಯಾರು ಮಾಡಿಕೊಂಡು ಆ ವೇದಿಕೆಯಲ್ಲಿ ಶ್ರೀಮನ್ನಾರಾಯಣರ ಬಿಂಬಸ್ವರೂಪಿ ಒಂದು ಚಿತ್ರಪಟವನ್ನು ಇಟ್ಟು ಅದರ ಮುಂಭಾಗದಲ್ಲಿ ಲಕ್ಷ್ಮೀ ಮತ್ತು ನಾರಾಯಣರ ಪ್ರತಿಷ್ಠಾಪನೆಯನ್ನು ಮಾಡಿ ಶ್ರದ್ಧೆ ಭಕ್ತಿಯಿಂದ ಅವರಲ್ಲಿ ಏನು ಶಕ್ತಿ ಸಾಮರ್ಥ್ಯ ಇರುತ್ತೋ ಅದರೆಲ್ಲ ಅನ್ನ ಆಹಾರಗಳನ್ನು, ಹಣ್ಣು ಹಂಪಲುಗಳನ್ನು, ಫಲಭೋಕ್ಷಗಳನ್ನು ಅರ್ಪಿಸೋದ್ರ ಮೂಲಕ ಅವರ ಪ್ರೀತಿ ವಿಶ್ವಾಸವನ್ನು, ಹಾಡುಗಾರಿಕೆಯನ್ನು ಶ್ರೀಮನ್ನಾರಾಯಣಗೆ ತೋರಿಸೋದ್ರ ಮೂಲಕ, ಶಕ್ತಿ ಇದ್ದಷ್ಟೆಲ್ಲ ಫಲತಾಂಬೂಲಗಳನ್ನು ನೀಡೋದ್ರ ಮೂಲಕ ಶ್ರೀ ಸತ್ಯದೇವರನ್ನು ಆಡಿ ಹೊಗಳಿ ಸತ್ಯದೇವರ ಸೇವೆಯನ್ನು ಯಾರು ಮಾಡ್ತಾರೋ ಆ ಸತ್ಯದೇವರ ಕೃಪಾ ಕಟಾಕ್ಷೆಯಿಂದ ಅವ್ರಿಗೆ ಇರ್ತಕ್ಕಂಥ ಎಲ್ಲ ಕರ್ಮಫಲಗಳು ನಿವಾರಣೆಯಾಗಿ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಸತ್ಪುತ್ರ, ಸತ್ಸಂತಾನವನ್ನು ಪಡ್ಕೊಂಡು ಆ ಕಲ್ಪ ಅಂತ ಅಂತಿಮವಾಗಿ ಸತ್ಯಲೋಕವನ್ನು ಪಡ್ಕೋತಾರೆ ಅಂತ ಶ್ರೀಮನ್ನಾರಾಯಣರು ನಾರದರಿಗೆ ಹೇಳ್ತಾರೆ. ಆಗ ಶ್ರೀಮನ್ನಾರದರು ಪ್ರಶ್ನೆಯನ್ನು ಮಾಡ್ತಾರೆ, ಈ ಸತ್ಯನಾರಾಯಣ ವ್ರತ ಕಥೆಯಿಂದ ಲಾಭ ಏನು, ಇದರಿಂದ ಏನು ಲಾಭ ಸಿಗ್ತದೆ, ಯಾತಕ್ಕೋಸ್ಕರ ಮಾಡಬೇಕು ಅಂತ ನಾರದರು ನಾರಾಯಣರನ್ನು ಪ್ರಶ್ನೆ ಮಾಡ್ತಾರೆ. ಆಗ ಶ್ರೀಮನ್ನಾರಾಯಣರು ಹೇಳ್ತಾರೆ, ಯಾರು ಭಯಗ್ರಸ್ತರಾಗಿರ್ತಾರೆ ಅವರಿಗೆ ಭಯ ನಿವಾರಣೆಯಾಗುತ್ತೆ, ಯಾರು ಸಾಲ ಸೂಲ ಸಂಕಷ್ಟಗಳು ಸಿಗಾಕೊಂಡಿರ್ತಾರೋ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಯಾರು ರೋಗ ರುಜಿನಗಳಿಂದ ಸಂಕಷ್ಟಗಳನ್ನು ಎದುರಿಸ್ತಾ ಇರ್ತಾರೋ ಅವರ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಯಾರು ಅಣ್ಣ ತಮ್ಮಂದಿರು ಕೋರ್ಟು ಕಚೇರಿ ಬಾಂಧವ್ಯಗಳಿಂದ ನರಳ್ತಾ ಇರ್ತಾರೋ, ಈ ಪೊಲೀಸ್ ಸ್ಟೇಷನ್ ಈ ಥರದ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೋ ಅವರೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಯಾರಿಗೆ ಬಂಧನದ ಭೀತಿ ಇರ್ತದೋ ಆ ಸಮಸ್ಯೆ ಪರಿಹಾರ ಆಗುತ್ತೆ, ಯಾರು ಕುದೃಷ್ಟಿಯಿಂದ ಬಾಲಗ್ರಹ ದೋಷಗಳಿಂದ ದುರ್ದೋಷ ದೃಷ್ಟಿಗಳ ದೋಷಗಳಿಂದ ನರಳ್ತಾ ಇರ್ತಾರೋ ಅವರೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಹಿತಶತ್ರುಗಳ ಬಾಧೆಯಿಂದ ಯಾರು ನರಳ್ತಾ ಇರ್ತಾರೋ ಹಿತಶತ್ರುಗಳ ಬಾಧೆ ನಿವಾರಣೆ ಆಗುತ್ತೆ, ಯಾರಿಗೆ ವಿವಾಹ ಆಗಿಲ್ಲ ಅವ್ರಿಗೆ ವಿವಾಹ ಆಗುತ್ತೆ, ಯಾರಿಗೆ ಉದ್ಯೋಗ ಸಿಕ್ಕಿಲ್ಲ ಅವ್ರಿಗೆ ಉದ್ಯೋಗ ಸಿಗುತ್ತೆ, ಯಾರವರ ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಅಂದ್ಕೋತಾರೆ, ಒಂದು ದೈವೀ ಶಕ್ತಿ ಬೇಕು ಅಂದ್ಕೋತಾರೆ, ದೈವ ಬಲವನ್ನು ಬೇಕು ಅಂದ್ಕೋತಾರೋ ಅಂಥವ್ರು ಶ್ರೀಮನ್ನಾರಾಯಣರ ಸತ್ಯದೇವರ ದಾರಿಯಲ್ಲಿ ನಡೆದಿದ್ದೆ ಅಂದರೆ ಅವರೆಲ್ಲ ಕಷ್ಟಗಳು ನಿವಾರಣೆಯಾಗುತ್ತೆ ಅಂತ ನೇರವಾಗಿ ಶ್ರೀಮನ್ನಾರಾಯಣರೇ ನಾರದರಿಗೆ ಹೇಳ್ತಾರೆ. ಇದನ್ನೆಲ್ಲ ಕೇಳಿದಂಥ ಸಂತುಷ್ಟರಾದಂಥ ಶ್ರೀಮನ್ನಾರದರು
ಅಗೇನ್ ಮತ್ತೆ ನಾರಾಯಣರಿಗೆ ಪ್ರಶ್ನೆಯನ್ನು ಮಾಡ್ತಾರೆ, ಯಾರು ಮೊಟ್ಟ ಮೊದಲ ಬಾರಿಗೆ ಈ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಆಚರಿಸಿದ್ರು ಅಂತ ಆ ಒಂದು ಸಭೆಯಲ್ಲಿ, ಶೌನಕಾದಿ ಮುನಿಗಳ ಒಂದು ಸಭೆ ಏನಿರ್ತದೆ ಆ ಸಭೆಯಲ್ಲಿ ಮಾತಾಡೋದಂಥ ಮುಂದಿನ ವಿಚಾರಗಳು ಎರಡನೇ ಕತೆ ಕನೆಕ್ಟ್ ಆಗುತ್ತೆ. ಹೀಗೆ ಯಾರು ಮೊಟ್ಟ ಮೊದಲ ಬಾರಿಗೆ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಆಚರಿಸಿದ್ರು ಅನ್ನೋ ಒಂದು ಪ್ರಶ್ನೆ ಉಂಟಾದಾಗ ಅಗೇನ್ ಎರಡನೇ ಕತೆ ಸ್ಟಾರ್ಟ್ ಆಗಬೇಕು. ಈ ಎರಡನೇ ಕಥೆಯಲ್ಲಿ ಏನಾಗ್ತದಪ್ಪ ಅಂತಂದರೆ, ಇಡೀ ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದಾರಿದ್ರ್ಯವನ್ನು ಒಳಗೊಂಡಿರ್ತಕ್ಕಂಥ, ರೋಗ ರುಜಿನಗಳನ್ನು ಒಳಗೊಂಡಿರ್ತಕ್ಕಂಥ, ಸಂಕಷ್ಟಗಳು ಎದುರಿಸ್ತಾ ಇರ್ತಕ್ಕಂಥ, ಯಾರು ತನ್ನ ಬಂಧು ಬಾಂಧವರಿಲ್ಲದೆ ಒಂಟಿಯಾಗಿ ಜೀವನ ಕಳೀತಾ ಇರ್ತಕ್ಕಂತಹ ಒಬ್ಬರು ಅತ್ಯಂತ ಬಡತನದಿಂದ ಕೂಡಿರ್ತಕ್ಕಂತಹ ವೃದ್ಧ ಬ್ರಾಹ್ಮಣರೊಬ್ಬರು ಇರ್ತಾರೆ. ಆ ವೃದ್ಧ ಬ್ರಾಹ್ಮಣರ ಕೆಲಸ ಏನಪ್ಪ ಅಂದರೆ, ಪ್ರತಿದಿನ ಸತ್ಯನಾರಾಯಣ ಸ್ವಾಮಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಸತ್ಯದೇವರು ಯಾವುದೋ ಒಂದು ರೂಪದಲ್ಲಿದ್ದಾರೆ, ಸತ್ಯದೇವರು ಬಂದೇ ಬರ್ತಾರೆ, ನನಗಿವತ್ತು ಸಿಗಬೇಕಾಗಿರ್ತಕ್ಕಂಥ ಏನು ಅನ್ನ ಆಹಾರಗಳಿರ್ತದೆ ಆ ಎಲ್ಲ ಅನ್ನ ಆಹಾರಗಳನ್ನು ನೇರವಾಗಿ ಸತ್ಯದೇವರೇ ಕೊಡ್ತಾರೆ, ಭಗವಂತನೇ ನನಗೆ ಕೊಡ್ತಾರೆ ಅಂತ ನಂಬಿಕೆಯನ್ನು ಇಟ್ಕೊಂಡು ಶ್ರೀ ಸತ್ಯನಾರಾಯಣ ಸ್ವಾಮಿ ನಮಃ, ಸತ್ಯನಾರಾಯಣ ಸ್ವಾಮಿ ನಮಃ, ಸತ್ಯನಾರಾಯಣ ಸ್ವಾಮಿ ಅಂತ ಸತ್ಯನಾರಾಯಣನ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಭಿಕ್ಷಾಟನೆಗೆ ಹೋಗಿ ಇಡೀ ಕಾಶಿ ಕ್ಷೇತ್ರದಲ್ಲಿ ಭಿಕ್ಷಾಟನೆಯನ್ನು ಮಾಡಿ ಆವತ್ತು ಬಂದಂಥ ಅನ್ನ ಆಹಾರಗಳು, ದವಸ ಧಾನ್ಯಗಳಿಂದ ಅವರ ಜೀವನವನ್ನು ಕಳೀತಾ ಇರ್ತಾರೆ. ಹೀಗೆ ಒಂದು ದಿವಸ ಅತ್ಯಂತ ಶ್ರದ್ಧೆ ಭಕ್ತಿಯಿಂದಾಗಿ ಸತ್ಯದೇವರನ್ನ ಪ್ರಾರ್ಥನೆಯನ್ನು ಮಾಡ್ಕೊಂಡು ಅವ್ರ ಕೆಲಸವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದರಿಂದ ಭಿಕ್ಷಾಟನೆಗೆ ಹೋದರೂ ಸಹ, ತಾನು ಭಿಕ್ಷೆ ಬಿಡ್ತಿದ್ದೀನಿ ಅಂತ ಗೊತ್ತಿದ್ರೂ ಸಹ ಸತ್ಯದೇವರ ಮೇಲೆ ನಂಬಿಕೆಯನ್ನಿಟ್ಟು ಸತ್ಯನಾರಾಯಣ ಸ್ವಾಮಿಯವರು ನನಗೆ ಸಿಗಬೇಕಾಗಿರೋಂಥ ಅನ್ನ ಆಹಾರವನ್ನು ಅವರೇ ಕೊಡ್ತಾರೆ, ಭಗವಂತ ನನಗೆ ಕೊಟ್ಟೇ ಕೊಡ್ತಾನೆ ಅನ್ನೋ ನಂಬಿಕೆ ಮೇಲೆ ತನ್ನ ಕೆಲಸವನ್ನು ಪ್ರಾರಂಭವನ್ನು ಮಾಡ್ತಿದ್ದರಿಂದ ಆ ಒಂದು ಬಡ ಬ್ರಾಹ್ಮಣರ ಕೂಗು ಏನಾಗ್ತದೆ ಅಂದರೆ, ನೇರವಾಗಿ ಸತ್ಯಲೋಕದಲ್ಲಿರ್ತಕ್ಕಂಥ ಸತ್ಯನಾರಾಯಣ ಸ್ವಾಮಿಯವರಿಗೆ ನೇರವಾಗಿ ಕೇಳಿಸ್ತದೆ. ಇದನ್ನು ಕೇಳಿಸ್ಕೊಂಡಂಥ ಸತ್ಯನಾರಾಯಣ ಸ್ವಾಮಿಯವರಿಗೆ ತುಂಬ ಆನಂದ ಅನಿಸುತ್ತೆ. ಯಾರು ಶ್ರದ್ಧೆ ಭಕ್ತಿಯಿಂದಾಗಿ ಭಗವಂತನನ್ನು ಬೇಡ್ಕೊತಾರೋ ಆ ಒಂದು ಕೂಗು ನೇರವಾಗಿ ಭಗವಂತನಿಗೆ ಕೇಳಿಸುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹೀಗೆ ಆ ಬಡ ಬ್ರಾಹ್ಮಣರ ಕೂಗನ್ನು ಕೇಳಿಸ್ಕೊಂಡಂಥ ಸತ್ಯನಾರಾಯಣ ಸ್ವಾಮಿಯವರಿಗೆ ಒಂದು ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಹೇಗಾದರೂ ಮಾಡಿ ಈತನಿಗೆ ಇರ್ತಕ್ಕಂಥ ಎಲ್ಲ ಸಂಕಷ್ಟಗಳನ್ನು, ಒಂದು ರೋಗ ರುಜಿನಗಳ ನಿವಾರಣೆಯನ್ನು ಮಾಡಬೇಕು ಅಂತ ನೇರವಾಗಿ ಸತ್ಯನಾರಾಯಣ ಸ್ವಾಮಿಯವರು ಭೂಲೋಕಕ್ಕೆ ಬರ್ತಾರೆ. ಅದು ವೃದ್ಧ ಸನ್ಯಾಸಿಯ ವೇಷವನ್ನು ಧಾರಣೆಯನ್ನು ಮಾಡಿಕೊಂಡು ಒಂದು ಮಾರು ವೇಷದಲ್ಲಿ ಆ ಬಡ ಬ್ರಾಹ್ಮಣರ ಮುಂಭಾಗದಲ್ಲಿ ನಿಂತ್ಕೋತಾರೆ. ಬ್ರಾಹ್ಮಣರ ಮುಂಭಾಗದಲ್ಲಿ ನಿಂತ್ಕೊಂಡು ನೇರವಾಗಿ ಪ್ರಶ್ನೆಯನ್ನು ಮಾಡ್ತಾರೆ, ಅಲ್ಲಪ್ಪ ಯಾತಕ್ಕೋಸ್ಕರ ಇಡೀ ಕಾಶಿ ಕ್ಷೇತ್ರದಲ್ಲಿ ಈ ರೀತಿ ನೀನು ಭಿಕ್ಷಾಟನೆಯನ್ನು ಮಾಡ್ತಾ ಇದೆಯಾ, ಕಷ್ಟಪಟ್ಟು ದುಡಿಬೋದಲ್ವಾ, ನಿಂದೇ ಆದ ಒಂದು ದಾರಿಯನ್ನು ನೀನು ಕಂಡ್ಕೋಬೋದಲ್ವಾ, ಯಾಕೆ ಈ ರೀತಿ ನೀನು ಸಫರ್ ಪಡ್ತಾ ಇದೆಯಾ ಅಂತ ಕೇಳಿದಾಗ ಆ ಬಡ ಬ್ರಾಹ್ಮಣರು ಶ್ರೀಮಂತ ಸತ್ಯನಾರಾಯಣ ಸ್ವಾಮಿಯವ್ರಿಗೆ ಹೇಳ್ತಾರೆ, ನನಗೆ ಯಾರು ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಕುಟುಂಬಸ್ಥರು ಯಾರೂ ಇಲ್ಲ, ಹಾಗಾಗಿ ನಾನು ಸತ್ಯದೇವರೇ ನಂಬಿಕೆ ಇಟ್ಟಿದ್ದೀನಿ, ನನ್ನ ಕುಟುಂಬವೇ ಸತ್ಯದೇವರ ಕುಟುಂಬ, ಹಾಗಾಗಿ ಯಾವುದೋ ಒಂದು ರೂಪದಲ್ಲಿ ತಂದೆ ಸ್ವರೂಪಿಯಾಗಿರ್ತಕ್ಕಂಥ ಸತ್ಯನಾರಾಯಣ ಸ್ವಾಮಿಯವರು ಬಂದು ನನಗೆ ಸಿಗಬೇಕಾಗಿರ್ತಕ್ಕಂಥ ಅನ್ನ ಆಹಾರಗಳನ್ನು, ದವಸ ಧಾನ್ಯಗಳನ್ನು ಅವರೇ ಕೊಡ್ತಾರೆ, ಹಾಗಾಗಿ ಅವ್ರು ನನ್ನ ಕೈ ಹಿಡಿತಾರೆ ನಂಬಿಕೆ ಮೇಲೆ ನನಗೆ ಸಿಕ್ಕಿರ್ತಕ್ಕಂಥ ಈ ಕೆಲಸವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಇದನ್ನು ಕಂಡಂಥ ಸತ್ಯನಾರಾಯಣ ಸ್ವಾಮಿಯವ್ರಿಗೆ ತುಂಬ ಆನಂದ ಅನಿಸ್ಬಿಡುತ್ತೆ. ಆಗ ಸತ್ಯನಾರಾಯಣ ಸ್ವಾಮಿಯವರು ಆತನಿಗೆ ಒಂದು ಕಿವಿ ಮಾತನ್ನು ಹೇಳ್ತಾರೆ, ನೋಡಪ್ಪ, ನಿನಗಿರ್ತಕ್ಕಂಥ ಎಲ್ಲ ರೋಗ ರುಜಿನಗಳನ್ನು, ಸಾಲ ಸೋಲ ಬಾಧೆಗಳನ್ನು, ಸಂಕಷ್ಟಗಳನ್ನು, ಅನಾರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥ ಒಂದು ದಾರಿಯನ್ನು ತೋರಿಸ್ತಾರೆ. ಯಾವ ದಾರಿಯಪ್ಪ ಅಂದರೆ ಅದು ಸತ್ಯದೇವರ ದಾರಿ. ನೀನು ಶ್ರದ್ಧೆ ಭಕ್ತಿಯಿಂದಾಗಿ ನಿನಗೇನು ಅನ್ನ ಆಹಾರಗಳು, ದವಸ ಧಾನ್ಯಗಳು ಸಿಗ್ತದೋ ಅದನ್ನು ಕಲೆಕ್ಟ್ ಮಾಡಿಕೊಂಡು ನೀನು ಮನೆಗೆ ಹೋಗಿ ನಿನಗೆ ಪರಿಚಯಿಸ್ತಕ್ಕಂಥ ಸ್ನೇಹಿತರು, ಕುಟುಂಬದವರು, ಬಂಧು ಬಾಂಧವರನ್ನೆಲ್ಲ ಕರೆಸಿ ಒಂದು ವೇದಿಕೆಯನ್ನು ತಯಾರು ಮಾಡಿಕೊಂಡು ಅಲ್ಲಿ ಲಕ್ಷ್ಮೀ ಸಮೇತವಾಗಿ ನಾರಾಯಣನ ಪ್ರತಿಷ್ಠಾಪನೆಯನ್ನು ಮಾಡಿ ಶ್ರೀಮನ್ನಾರಾಯಣರ ಸಮೇತವಾಗಿ ಲಕ್ಷ್ಮಿಯನ್ನು ಹಾಡಿ ಹೊಗಳಿ ನಿನ್ನ ಶಕ್ತಿ ಇದ್ದಷ್ಟೆಲ್ಲ ಅನ್ನ ಆಹಾರಗಳನ್ನು, ಫಲತಾಂಬೂಲಗಳನ್ನು ಅರ್ಪಿಸಿ ನೀನು ಶ್ರದ್ಧೆ ಭಕ್ತಿಯಿಂದಾಗಿ ಬೇಡಿಕೊಂಡಿದ್ದೆ ಆದರೆ, ಸತ್ಯದೇವರ ಸೇವೆಯನ್ನು ಮಾಡಿದ್ದೆ ಆದರೆ ನಿನಗಿರ್ತಕ್ಕಂಥ ಈ ರೋಗ ರುಜಿನಗಳು, ಸಾಲಬಾಧೆಗಳು, ಸಂಕಷ್ಟಗಳು ಎಲ್ಲವೂ ಸಹ ನಿವಾರಣೆಯಾಗಿ ನೀನು ಒಂದು ಉತ್ತಮವಾದಂಥ ಸ್ಥಾನವನ್ನು ತರ್ತೀಯ ಅಂತ ಆ ಮಾರುವೇಷದಲ್ಲಿ ಬಂದಂಥ ಸತ್ಯನಾರಾಯಣ ಸ್ವಾಮಿಯವರು ಆ ವೃದ್ಧ ಬ್ರಾಹ್ಮಣರಿಗೆ ತಿಳಿಸಿ ಅಲ್ಲಿಂದ ಅಂತರ್ಧಾನರಾಗ್ಬಿಡ್ತಾರೆ. ಇದನ್ನು ಕಂಡಂತಹ ಆ ವಯೋವೃದ್ಧ ಬ್ರಾಹ್ಮಣರಿಗೆ ಅನಿಸ್ತದೆ, ಯಾರೋ ಒಬ್ಬರು ಗುರುಗಳು ಬಂದರು, ಅವರ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ರು, ಶ್ರೀಮನ್ನಾರಾಯಣರೇ ಬಂದಿರ್ಬೋದು, ಯಾಕೆ ನಾನು ಆ ರೀತಿ ನಂಬಾರ್ದು ಅನ್ನೋ ಒಂದು ಶ್ರದ್ಧೆ ಭಕ್ತಿಯಿಂದಾಗಿ ಆ ಒಂದು ವಿಚಾರವನ್ನು ನಂಬಿ ತನ್ನ ಮನೆಗೆ ಹೋಗಿ ಆವತ್ತು ಏನು ಭಿಕ್ಷಾಟನೆ ಸಿಗ್ತದೋ ಆವತ್ತು ಸಿಕ್ಕಿದಂಥ ಭಿಕ್ಷಾಟನೆಯ ಫಲವನ್ನು ತಗೊಂಡು ಹೋಗಿ ತನ್ನ ಬಂಧು ಬಾಂಧವರನ್ನೆಲ್ಲ ಕರೆಸಿ ಶ್ರದ್ಧೆ ಭಕ್ತಿಯಿಂದಾಗಿ ಸತ್ಯದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಸತ್ಯದೇವರನ್ನು ಹಾಡು ಹೋಗಲಿ, ಸತ್ಯದೇವ ಸೇವೆಯನ್ನು ಮಾಡಿ ಆತನಿಗಿರ್ತಕ್ಕಂಥ ಎಲ್ಲ ರೋಗ ರುಜಿನಗಳನ್ನು, ಸಂಕಷ್ಟಗಳನ್ನು, ದಾರಿದ್ರ್ಯತನವನ್ನು ಸತತವಾಗಿ 4 ಬಾರಿ ಸತ್ಯದೇವರ ಸೇವೆಯನ್ನು ಮಾಡೋದ್ರೊಳಗಡೆ ಆತನಿಗಿರ್ತಕ್ಕಂಥ ಎಲ್ಲ ಕಷ್ಟಗಳ ನಿವಾರಣೆಗೆ, ಎಲ್ಲ ಪೂರ್ವಜನ್ಮದ ಕರ್ಮಫಲಗಳ ನಿವಾರಣೆಗೆ, ಶುಭ ಕರ್ಮಫಲಗಳೊಂದಿಗೆ ಇಡೀ ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ಶ್ರೀಮಂತ ಬ್ರಾಹ್ಮಣರಾಗಿ ಆತ ಕನ್ವರ್ಟ್ ಆಗ್ತಾನೆ. ಹೀಗೆ ಕೊನೆಯ ಬಾರಿ ಅಂದರೆ 4ನೇ ಬಾರಿ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಆಚರಿಸ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಆ ಕಾಶಿ ಕ್ಷೇತ್ರದಲ್ಲಿ ಕಟ್ಟಿಗೆ ಮಾರ್ತಕ್ಕಂತಹ ಒಬ್ಬ
ಕಟ್ಟಿಗೆ ಮಾರತಕ್ಕಂಥ ವ್ಯಕ್ತಿ ಆತ ಏನು ಮಾಡ್ತಾನೆ ಅಂದರೆ ಪ್ರತಿದಿನ ಕಾಡಿಗೆ ಹೋಗೋದು, ಬೆಳಗ್ಗೆ ಎದ್ದು ಕಾಡಲ್ಲಿ ಒಣಗಿರ್ತಕ್ಕಂಥ ಕಟ್ಟಿಗೆಗಳನ್ನೆಲ್ಲ ಕಡಿದು ಅದನ್ನು ಕಟ್ಟನ್ನು ಕಟ್ಕೊಂಡು ಅದನ್ನು ತಲೆ ಮೇಲೆ ಇಟ್ಕೊಂಡು ಕಾಶಿ ಕ್ಷೇತ್ರಕ್ಕೆ ಬಂದು ಕಾಶಿ ಕ್ಷೇತ್ರದ ಪ್ರತಿ ಬೀದಿಗಳಲ್ಲೂ ಕಟ್ಟಿಗೆ 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 ಅಂತ ಮಾರಾಟವನ್ನು ಮಾಡೋದ್ರ ಮೂಲಕ ಆ ಮಾರಾಟದಿಂದ ಬಂದಂಥ ಹಣದಲ್ಲಿ ಆತನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಹೀಗೆ ಆತ ಕಟ್ಟಿಗೆ ಮಾರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಕಟ್ಕೊಂಡ್ಬಂದು ತಲೆ ಮೇಲೆ ಇಟ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಕಟ್ಟಿಗೆಯನ್ನು ಮಾರಾಟವನ್ನು ಮಾಡಿರ್ತಾನೆ. ಆದರೆ ಒಂದೇ ಒಂದು ಸಣ್ಣ ಪೀಸ್ ಕಟ್ಟಿಗೆ ಸಹ ಮಾರಾಟ ಆಗಿಲ್ಲ. ಅದರ ಮನಸ್ಸಿಗೆ ತುಂಬ ನೋವು ಅನಿಸುತ್ತೆ, ಬೇಜಾರು ಅನಿಸುತ್ತೆ. ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ಯಾಕೆ ಭಗವಂತ ನನ್ನ ಕೈ ಹಿಡಿತಾ ಇಲ್ಲ, ಯಾಕೆ ನನಗೆ ಈ ರೀತಿ ಅಗ್ನಿ ಪರೀಕ್ಷೆ ಅಂತ ಮನಸ್ಸಲ್ಲಿ ನೊಂದ್ಕೋತಾ ಇರ್ತಾನೆ. ಈ 4ನೇ ಬಾರಿ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಆಚರಿಸ್ತಾ ಇರ್ತಕ್ಕಂತಹ ಆ ಬಡ ಬ್ರಾಹ್ಮಣದಿಂದ ಶ್ರೀಮಂತ ಬ್ರಾಹ್ಮಣರಾಗಿರ್ತಕ್ಕಂತಹ ಅವರ ಮನೆ ಮುಂಭಾಗದಲ್ಲಿ ಬಂದು ನಿಂತ್ಕೊಂಡಿದ್ದ ತಕ್ಷಣ ಆತನಿಗೆ ಏನೋ ಒಂದು ಆಕರ್ಷಣೆ ಉಂಟಾಗ್ತದೆ. ಈ ಮನೇಲಿ ಏನೋ ಒಂದು ಪೂಜಾ ಕಾರ್ಯವನ್ನು ಮಾಡ್ತಾಯಿದ್ರೆ ಅಟ್ಲೀಸ್ಟ್ ನನಗೆ ನೀರಾದರೂ ಸಿಗ್ಬೋದು, ನೀರಾದರೂ ಕುಡಿಯೋಣ ಅನ್ನೋ ಒಂದು ಕಲ್ಪನೆ ಆಧಾರದ ಮೇಲೆ ಆ ಮನೆಯನ್ನು ಪ್ರವೇಶವನ್ನು ಮಾಡ್ತಾರೆ. ಮನೆಯನ್ನು ಪ್ರವೇಶವನ್ನು ಮಾಡಿ ಅಲ್ಲಿ ಇಟ್ಟಿರ್ತಕ್ಕಂಥ ಲಕ್ಷ್ಮೀ ಸಮೇತವಾಗಿ ನಾರಾಯಣರ ಬಿಂಬಗಳನ್ನು, ಲಕ್ಷ್ಮೀ ಸಮೇತವಾಗಿ ನಾರಾಯಣರ ಪ್ರತಿರೂಪವನ್ನು ಕಂಡಂತಹ ಬಿಂಬಸ್ವರೂಪಿ ನಾರಾಯಣರನ್ನ ಕಂಡಂತಹ ಕಟ್ಟಿಗೆ ಮಾರುವವನಿಗೆ ನೀರಡಿಕೆ ಸಹ ಹೊರಟೋಗುತ್ತೆ. ಹಾಗಾಗಿ ಅಲ್ಲೇ ಶಾಂತ ಚಿತ್ತದಿಂದ ಕೂತಿದ್ದು ಅಂತಿಮ ಹಂತದವರೆಗಿದ್ದು ಪ್ರಸಾದವನ್ನು ಸ್ವೀಕರಿಸಿ ಮಹಾಮಂಗಳಾರತಿಯನ್ನು ಸ್ವೀಕರಿಸಿ ಆತ ಆ ಬ್ರಾಹ್ಮಣರ ಮುಂಭಾಗದಲ್ಲಿ ಹೋಗಿ ಕುಳಿತುಕೊಂಡು ಆ ಥರನ್ನು ಕೇಳ್ತಾರೆ, ಏತಕ್ಕೋಸ್ಕರ ನೀವು ಈ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಆಚರಿಸ್ತಾ ಇದ್ದೀರಾ, ಏನು ಇದರ ಹಿನ್ನೆಲೆ ಅಂತ ಕೇಳಿದಾಗ ಆ ಬ್ರಾಹ್ಮಣರು ಹೇಳ್ತಾರೆ, ಕಟ್ಟಿಗೆ ಮಾಡ್ತಕ್ಕಂಥ ವ್ಯಕ್ತಿಗೆ ಯಾರು ಶ್ರದ್ಧೆ ಭಕ್ತಿಯಿಂದಾಗಿ ಸತ್ಯದೇವರನ್ನು ನಂಬಿ ಸತ್ಯದೇವರನ್ನ ಹಾಡಿ ಹೋಗಲಿ ಸತ್ಯದೇವರ ಸೇವೆಯನ್ನು ಮಾಡ್ತಾರೋ, ನಂಬಿಕೆಯಿಂದ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಆಚರಿಸ್ತಾರೋ ಅವ್ರಿಗಿರ್ತಕ್ಕಂಥ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತೆ. ನಾನೇ ಉದಾಹರಣೆ, ಯಾರೋ ವೃದ್ಧ ಸನ್ಯಾಸಿಗಳು ನನಗೆ ತಿಳಿಸಿದ್ರು, ಹೀಗೆ ಸತತವಾಗಿ ನಾನು 4 ಬಾರಿ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಆಚರಿಸಿದೆ. ಇವತ್ತು ನನಗಿರ್ತಕ್ಕಂಥ ಎಲ್ಲ ದಾರಿದ್ರ್ಯದ ನಿವಾರಣೆಯಾಗಿದೆ, ನನಗಿರ್ತಕ್ಕಂತಹ ಎಲ್ಲ ರೀತಿಯ ರೋಗ ರುಜಿನಗಳು ನಿವಾರಣೆಯಾಗಿದೆ, ಇಡೀ ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ಶ್ರೀಮಂತ ಬ್ರಾಹ್ಮಣನಾಗಿ ನಾನು ಮಾರ್ಪಾಟಾಗಿದ್ದೀನಿ ಅಂತ ಹೇಳ್ತೇನೆ. ಇದನ್ನು ಕೇಳಿದಂತಹ ಕಟ್ಟಿಗೆ ಮಾರತಕ್ಕಂಥ ವ್ಯಕ್ತಿಗೆ ತಾನೂ ಸಹ ಸತ್ಯದೇವರ ದಾರಿಯನ್ನು ನಡಿಬೇಕು, ಸತ್ಯದೇವರ ಸೇವೆಯನ್ನು ಮಾಡಬೇಕು, ಸತ್ಯದೇವರ ಕೃಪಾ ಕಟಾಕ್ಷ ಒಳಗಾಗಿ ತನಗಿರ್ತಕ್ಕಂತಹ ಒಂದು ಎಲ್ಲ ಸಂಕಷ್ಟಗಳನ್ನು ನಿವಾರಣೆಯನ್ನು ಮಾಡ್ಕೋಬೇಕು ಅಂತ ಆತನಿಗೂ ಆಸೆ ಉಂಟಾಗ್ತದೆ. ಅಲ್ಲೇ ಅಥವಾ ಶ್ರದ್ಧೆ ಭಕ್ತಿಯಿಂದ ಒಂದು ಸಂಕಲ್ಪವನ್ನು ಮಾಡ್ಕೊಂಡ್ರೆ ನಾನೂ ಸಹ ಇವತ್ತು ನನಗೇನು ವ್ಯಾಪಾರ ಮಾಡಿದ್ರೆ ಲಾಭ ಸಿಗುತ್ತೋ ಆ ಲಾಭದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಆಚರಿಸ್ತೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಹೊರಗಡೆ ಬರ್ತಾನೆ. ಕೇವಲ ಒಂದು 2 ಬೀದಿ ಸುತ್ತಾಡ್ತಾನೆ ಅಷ್ಟೇ. ಕೇವಲ 2 ಬೀದಿ ಸುತ್ತಾಡ್ತಕ್ಕಂಥ ಅಷ್ಟರಲ್ಲೇ ಆತ ತಂದಿರ್ತಕ್ಕಂಥ ಎಲ್ಲ ಕಟ್ಟಿಗೆ ಮಾರಾಟ ಆಗಿಬಿಟ್ಟಿರುತ್ತೆ. ಆ ಒಂದು ಸಂಕಲ್ಪದಕ್ಕೆ ಶಕ್ತಿ ಅಷ್ಟಿರ್ತದೆ. ಬೆಳಗ್ಗೆಯಿಂದ ವ್ಯಾಪಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಒಂದೇ ಒಂದು ಕಟ್ಟಿಗೆ ಸಹ ವ್ಯಾಪಾರ ಆಗಿರಲ್ಲ. ಆದರೆ ಸತ್ಯದೇವರನ್ನ ಸಂಕಲ್ಪವನ್ನು ಮಾಡಿಕೊಂಡು ನಾನು ಸತ್ಯದೇವರ ಸೇವೆಯನ್ನು ಮಾಡ್ತೀನಿ ನಾಳೆ ಅಂತ ಸಂಕಲ್ಪವನ್ನು ಮಾಡ್ಕೊತಾರೆ. ಸತ್ಯದೇವರ ಕೃಪಾ ಕಟಾಕ್ಷ ಒಳಗೆ ಆತ ತಂದಿರ್ತಕ್ಕಂಥ ಎಲ್ಲ ಕಟ್ಟಿಗೆಗಳು ಜಸ್ಟ್ ಒಂದು 2 ಬೀದಿ ಸುತ್ತಾಡೋದ್ರೊಳಗೆ ಎಲ್ಲ ಮಾರಾಟ ಆಗ್ಬಿಡ್ತದೆ. ನಾರ್ಮಲಾಗಿ ಸಿಗ್ತಾ ಇರ್ತಕ್ಕಂಥ ಲಾಭಕ್ಕಿನ್ನೂ ಇನ್ನೂ ಅತಿ ಹೆಚ್ಚಿನ ಪ್ರಮಾಣದ ಲಾಭ ಆ ಕಟ್ಟಿಗೆ ಮಾರುವವನಿಗೆ ಸಿಗ್ತದೆ. ಹೀಗೆ ಸಂಕಲ್ಪಕ್ಕೆ ಅಷ್ಟು ಶಕ್ತಿ ಇರ್ತದೆ. ಆತ ಹೆಚ್ಚು ಬಂದಂತಹ ಲಾಭವನ್ನು ತಗೊಂಡೋಗಿ ತನ್ನ ಬಂಧು ಮಿತ್ರರನ್ನೆಲ್ಲ ಕರೆಸಿ ಆತನ ಮನೆಯಲ್ಲೂ ಸಹ ಆತನ ಮಾರನೇ ದಿವಸದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಆಚರಿಸಿ ಸತ್ಯದೇವರ ಹಾಡಿ ಹೋಗಲಿ ಸತ್ಯದೇವರ ಸೇವೆಯನ್ನು ಮಾಡಿ ಈಗ ಸತತವಾಗಿ 1ನೇ ಬಾರಿ 2ನೇ ಬಾರಿ 3ನೇ ಬಾರಿ 4ನೇ ಬಾರಿಗೆ ಸತ್ಯದೇವರ ಸೇವೆಯನ್ನು ಮಾಡುವಷ್ಟರಲ್ಲೇ ಆತ ಇಡೀ ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ಶ್ರೀಮಂತ ಕಟ್ಟಿಗೆ ಮಾರುವವನಾಗಿ ಕನ್ವರ್ಟ್ ಆಗ್ತಾನೆ. ಹಾಗಾದರೆ ಸತ್ಯದೇವರ ಸೇವೆಯನ್ನು ಮಾಡಿದ್ರೆ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಮಾಡಿದ್ರೆ ಶ್ರೀಮಂತರಾಗ್ಬಿಡ್ತಾರಾ ಅಂತ ಅಲ್ಲ ಕಾನ್ಸೆಪ್ಟ್. ಇದೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಭಗವಂತ ಇದ್ದಾನೆ, ಭಗವಂತ ಬರ್ತಾನೆ, ನನ್ನೆಲ್ಲ ಸಂಕಷ್ಟಗಳನ್ನು ನಿವಾರಣೆಯನ್ನು ಮಾಡ್ತಾನೆ, ಯಾವುದೋ ಒಂದು ರೂಪದಲ್ಲಿ ಭಗವಂತ ನನ್ನ ಕೈ ಹಿಡಿತಾನೆ ಅಂತ ಯಾರು ಶ್ರದ್ಧೆ ಭಕ್ತಿಯಿಂದಾಗಿ ಭಗವತ್ ನಾಮ ಸ್ಮರಣೆಯನ್ನು ಮಾಡಿ ಭಗವಂತನ ಮೇಲೆ ನಂಬಿಕೆ ಇಟ್ಟು ಅವರೆಲ್ಲ ಕೆಲಸ ಕಾರ್ಯಗಳನ್ನು ಶ್ರದ್ಧೆ ಭಕ್ತಿಯಿಂದಾಗಿ ಮಾಡ್ತಾ ಹೋಗ್ತಾರೋ ಅಂಥವರ ಬೆನ್ನಿಗೆ ಭಗವಂತನೇ ನಿಲ್ತಾನೆ, ಭಗವಂತನೇ ಅವರ ಕೈ ಹಿಡಿತಾನೆ, ಭಗವಂತನೇ ಅವರನ್ನು ಅಭಿವೃದ್ಧಿ ದಾರಿಗೆ ಕರ್ಕೊಂಡು ಹೋಗ್ತಾನೆ, ಎಲ್ಲ ಹಂತಗಳಲ್ಲೂ ಅವ್ರ ಬೆನ್ನಿಗೆ ನಿಂತು ಅವ್ರನ್ನ ಕಾಪಾಡ್ತಾನೆ ಅನ್ನೋ ಒಂದು ಮೆಸೇಜ್ ತಿಳಿಸೋದಕ್ಕೋಸ್ಕರ ಈ ಒಂದು 2ನೇ ಕಥೆಯನ್ನು ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯಲ್ಲಿ ಸೇರಿಸ್ತಾರೆ. ಹಾಗಾಗಿ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಯಾವುದಾದ್ರೂ ಒಂದು ರೂಪದಲ್ಲಿ ಸತ್ಯನಾರಾಯಣ ಸ್ವಾಮಿಯವರು ಬರ್ತಾರೆ, ಅವ್ರನ್ನ ಕೈ ಹಿಡಿತಾರೆ, ನನ್ನ ಮೇಲೆ ಇರ್ತಾರೆ, ನನ್ನ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ತಾರೆ ಅಂತ ಜಸ್ಟ್ ಒನ್ ಟೈಮ್ ಅನ್ಕೊಬಿಟ್ರೆ ಸಾಕು, ಅವರೆಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ. ಯಾಕಂದರೆ ಭಗವಂತ ನಮ್ಮನ್ನು ಕೈ ಹಿಡಿದ್ಬಿಟ್ರೆ ಸಾಕು, ಮನುಷ್ಯರು ಅವರು ಇವರು ನೆಂಟರಿಷ್ಟು ಸಂಬಂಧಿಕರು ಕೈ ಹಿಡಿಯೋ ಅವಶ್ಯಕತೆನೇ ಇಲ್ಲ. ನೇರವಾಗಿ ಸತ್ಯದೇವರೇ ನಮ್ಮ ಕೈಯನ್ನು ಹಿಡಿದ್ರು, ನಮ್ಮ ಬೆನ್ನಿಗೆ ನಿಂತರು ಅಂದರೆ ನಮಗೆ ಯಶಸ್ಸು ಸಿಕ್ತು ಅಂತ. ಹೀಗೆ 2ನೇ ಕತೆ ಮುಕ್ತಾಯ ಆಗುತ್ತೆ. 3 ಮತ್ತು 4ನೇ ಕಥೆಯನ್ನು 2ನೇ ಪಾಠನೇ ನೋಡೋಣ. ಧನ್ಯವಾದಗಳು.